ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಚಿಕನ್ ರೆಸಿಪಿ. ಚಿಕನ್ ಗ್ರೇವಿ. ಎಷ್ಟೊಂದು ಥರ ಚಿಕನ್ ಗ್ರೇವಿ ಮಾಡ್ತಾನೆ ಇರ್ತೀನಿ. ಇದು ಒಂಥರ ಗ್ರೇವಿ ಅಂದರೆ ಇದು ಸಾಂಬಾರು ಈರುಳ್ಳಿ ಹಾಕಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಹೆಂಗೂ ಸಾಂಬಾರು ಈರುಳ್ಳಿ ತುಂಬ ರೇಟ್ ಕಡಿಮೆ ಆಗಿದೆ. ನಾನು ಈಗ ಎಲ್ಲ ಅಡುಗೆಗೂ ಅದನ್ನೇ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ನಾನು ಚಿಕನ್ ಗ್ರೇವಿ ಮಾಡಿದೆ. ಚಪಾತಿ ಸೈಡ್ ಡಿಶು ತುಂಬ ಚೆನ್ನಾಗಿರುತ್ತೆ ಇದು. ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಗ್ರೇವಿ ಜಾಸ್ತಿ ಬೇಕೋ ಅದಕ್ಕೆ ತಕ್ಕಷ್ಟು ನೀವು ಈರುಳ್ಳಿ, ಸಣ್ಣ ಈರುಳ್ಳಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನೀವು ಅದು ಎಷ್ಟು ಹಾಕ್ತೀರೋ ಅದಕ್ಕೆ ತಕ್ಕಷ್ಟು ಗ್ರೇವಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈಗ ಮಸಾಲ ಫ್ರೈ ಮಾಡೋಕ್ಕೆ ಒಂದು ಪಾತ್ರೆ ಸ್ಟವ್ ಮೇಲಿಟ್ಟು ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ಎಷ್ಟು ಮಸಾಲ ಹಾಕ್ತೀರೋ ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಒಂದು 4 ಚಕ್ಕೆ ಲವಂಗ ಹಾಕಿದ್ದೀನಿ. 4 ಲವಂಗ, 2 ಚಕ್ಕೆ, ಒಂದು ಅರ್ಧ ಇಂಚು ಶುಂಠಿ, ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ದಪ್ಪದು. ಈರುಳ್ಳಿ ಒಂದು ಅರ್ಧ ಹಾಕ್ಕೊಳ್ಳಿ, ದಪ್ಪ ಈರುಳ್ಳಿ. ಸಾಂಬಾರು ಈರುಳ್ಳಿ 1 ಇಡಿ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಗ್ರೇವಿ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ವಲ್ಪ ಸಣ್ಣ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಟೇಸ್ಟ್ ಅದು ಚೆನ್ನಾಗಿರುತ್ತೆ, ಆ ಸ್ಮೆಲ್ಲೇ ಚೆನ್ನಾಗಿರುತ್ತೆ. ಈಗ ಸೋಂಬು ಒಂದು ಅರ್ಧ ಸ್ಪೂನು, ಟೊಮೊಟೊ ಒಂದು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಕಟ್ ಮಾಡಿಲ್ಲ, ಮರ್ತಿಬಿಟ್ಟೆ. ಈಗ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸಿ ನೀವು ಫ್ರೈ ಮಾಡ್ಕೊಳ್ಳಿ. ನೀವು ಫಸ್ಟೇ ಫ್ರೈ ಮಾಡಿಬಿಟ್ಟು ಮಸಾಲ ರುಬ್ಬಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಮಸಾಲ ರುಬ್ಬಿಟ್ಟು ನಾವೇನೇ ಫ್ರೈ ಮಾಡಿದ್ರು ಆ ಟೇಸ್ಟ್ ಬರೋಲ್ಲ. ಫಸ್ಟ್ ನಾವು ಫ್ರೈ ಮಾಡಿ ರುಬ್ತೀವಲ್ಲ, ಆ ಟೇಸ್ಟ್ ಬರೋಲ್ಲ. ಅದರಿಂದ ಫಸ್ಟ್ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲ ರುಬ್ಬಿ ಚೆನ್ನಾಗಿರುತ್ತೆ. ಇನ್ನು ನಾವು ಕೈಯಲ್ಲಿ ರುಬ್ಬಿದ್ರೆ ಆ ಮಸಾಲ ತುಂಬ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ ಸಾರಿನ ಪುಡಿ. ನಿಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮ್ಮ ಮನೆ ಸಾರಿನ ಪುಡಿ ಅಳತೆ ನಿಮ್ಗೆ ಗೊತ್ತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕಿದ್ದೀನಿ, ಸಣ್ಣ ಸ್ಪೂನ್ ಅದು. ಇದು ಸಾಂಬಾರು ಪೌಡ್ರು ಅಂದರೆ ಸಾರಿನ ಪೌಡ್ರು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಪಾತ್ರೆಯಲ್ಲಿರೋ ಬಿಸಿಗೆ ಸರಿಯಾಗಿ ಬಿಡುತ್ತೆ. ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋಣ. ನಿಮ್ಮ ಮನೆಯಲ್ಲಿ ಕ್ಯಾಶ್ಯೂ ನಟ್ ಇದ್ದರೆ 1 ಇಡಿ ಕ್ಯಾಶ್ಯೂ ನಟ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. ಈಗ ಒಗ್ಗರಣೆ ನಾನು ಫಸ್ಟೇ ಎಣ್ಣೆ ಹಾಕ್ಬಿಟ್ಟೆ, ಎಣ್ಣೆ ಕಾದೋಯ್ತು. ಈರುಳ್ಳಿ ಒಂದು ಸ್ವಲ್ಪ ಹಾಕಿದ್ದೀನಿ. ಇದಕ್ಕಿನ್ನ ಸಾಂಬಾರು ಈರುಳ್ಳಿ ಹಾಕಿದ್ರೆ ಒಗ್ಗರಣೆಗೂ ಚೆನ್ನಾಗಿರುತ್ತೆ. ನಂಗೆ ಟೈಮ್ ಇಲ್ಲ ಸುಳಿಯೋಕ್ಕೆ, ಅದರಿಂದ ದಪ್ಪ ಈರುಳ್ಳಿನೇ ಹಾಕಿದ್ದೀನಿ. ನೀವೇನೇ ಮಾಡಿ ಆ ಸಾಂಬಾರು ಈರುಳ್ಳಿ ಟೇಸ್ಟ್ ಯಾವುದು ಬರೋಲ್ಲ. ಈಗ ಚಿಕನ್ ಹಾಕ್ತೀನಿ, 1 kg ಚಿಕನ್ನು. ನಾನೀಗ ಮಸಾಲ ಫ್ರೈ ಮಾಡಿರೋದು 1 kg ಚಿಕನ್ಗೆ. ಈಗ ಎಲ್ಲ ಚಿಕನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದು 5 ನಿಮಿಷ. ತುಂಬ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ಸಪ್ರೇಟಾಗಿ ಫ್ರೈ ಮಾಡಬೇಕು ಅನ್ನೋದೇನಿಲ್ಲ. ನೀವು ಇವಾಗ ಒಗ್ಗರಣೆ ಮಾಡಿದ್ದೀರಲ್ಲ ಅದರಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಫ್ರೈ ಮಾಡಿ. ಫ್ರೈ ಆದಮೇಲೆ ನೀವು ರುಬ್ಬಿರೋ ಮಸಾಲ ಸೇರಿಸ್ಕೋಬೋದು. ಇದು ಗ್ರೇವಿ ಚಪಾತಿ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಚಪಾತಿಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ಗೆ ಡಿನ್ನರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ. ಇದು ನಾನು ಏನು ಮಾಡಿಲ್ಲ, ಸ್ಪೆಷಲಾಗಿ ಏನಿಲ್ಲ. ಮಸಾಲೆ ಮಾಮೂಲಿ ಮಸಾಲೆನೇ. ಒಂದು ಸ್ವಲ್ಪ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ಅಷ್ಟೇ, ಅದನ್ನು ಬಿಟ್ಟು ಇನ್ನೇನಿಲ್ಲ. ಅದರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀರು ಜಾಸ್ತಿ ಬಿಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಚಿಕನ್ ಬೇಗನೆ ಬೆಂದೋಗುತ್ತೆ. ತುಂಬ ನೀರು ಬಿಟ್ಟು ಅದನ್ನು ತುಂಬ ಬೇಯಿಸಿ ಆಮೇಲೆ ನಾರು ಬಂದುಬಿಡುತ್ತೆ, ನಾರಾಗಿ ಸಪ್ರೇಟಾಗಿ. ಎಷ್ಟು ನೀರು ಬೇಕೋ ಅದು ಬೇಯೋಕ್ಕೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಫ್ರೆಂಡ್ಸ್, ನೀವು ಸೌಟಲ್ಲಿ ನೋಡಿ ಮಿಕ್ಸ್ ಮಾಡಿ ನೋಡಿ, ನೀರು ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಾರು ನಿಮ್ಗೆ ಎಷ್ಟು ನೀರು ಬೇಕೋ, ಎಷ್ಟು ನೀರಾಗಬೇಕೋ ಅದಕ್ಕೆ ತಕ್ಕಷ್ಟು ನೀರು ಬಿಟ್ಕೊಳ್ಳಿ. ತುಂಬ ನೀರಾಗಿದ್ದರೆ ಇದು ಚೆನ್ನಾಗಿರಲ್ಲ ಗ್ರೇವಿ, ಯಾಕಂದರೆ ನಾವು ಇದಕ್ಕೆ ತೆಂಗಿನಕಾಯಿ ಏನೂ ಹಾಕಿಲ್ಲ. ಅದರಿಂದ ಒಂದು ಸ್ವಲ್ಪ ಗಟ್ಟಿ ಇದ್ದೇ ಚೆನ್ನಾಗಿರೋದು, ಮತ್ತು ಚಪಾತಿಗೆ ಅಂಟೋದು ಇಲ್ಲ ತುಂಬ ನೀರಿದ್ದರೆ. ನೋಡ್ಕೊಂಡು ಹಾಕ್ಬಿಟ್ಟು
ಒಂದು 10 ನಿಮಿಷ ಅದನ್ನು ಕ್ಲೀನಾಗಿ ಮುಚ್ಚಿಬಿಟ್ಟು ಬೇಯಿಸಿ ಚೆನ್ನಾಗಿರುತ್ತೆ. ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕುದಿಬೇಕು, ಇನ್ನೊಂದು 5 ನಿಮಿಷ ಬೇಕೇ ಬೇಕು. ಇಷ್ಟೊತ್ತು ನಾನು ಫಾಸ್ಟಲ್ಲಿ ಇಟ್ಟಿದ್ದೆ, ಈಗ ಮೀಡಿಯಮ್ ಫ್ಲೇಮ್ ಇಡ್ತೀನಿ. ಸಾರು ಚೆನ್ನಾಗಿ ಕುದೀತಾ ಇದೆ, ಗಟ್ಟಿ ಆಗ್ತಾ ಇದೆ ನೋಡಿ, ಕಲರು ಚೇಂಜ್ ಆಗ್ತಾ ಇದೆ. ಕುದೀತಾ ಕುದೀತಾ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಚಿಕನ್ ಚೆನ್ನಾಗಿ ಬೆಂದಿದೆ, ಕಲರು ಚೇಂಜ್ ಆಗಿದೆ, ಗ್ರೇವಿ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಕುದಿಬೇಕು ಅನಿಸುತ್ತೆ ನನಗೆ. ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಚಪಾತಿಗೆ ಚೆನ್ನಾಗಿರುತ್ತೆ. ಅದು ನಾನು ಇವಾಗ ಚಪಾತಿಗೆ ಮಾಡ್ತಾ ಇರೋದು, ಅದರಿಂದ ಇನ್ನೊಂದು 2-3 ನಿಮಿಷ ಸಾಕು. ಫ್ರೆಂಡ್ಸ್, ನಿಮಗೆ ಸಾರು ಜಾಸ್ತಿ ಬೇಕಂದರೆ ಕ್ಯಾಶ್ಯೂ ನಟ್ ಹಾಕ್ಕೊಳ್ಳಿ. ಇಲ್ವ ಒಂದು 2 ಪೀಸು ಸಣ್ಣ ಪೀಸು ತೆಂಗಿನಕಾಯಿ ಸೇರಿಸಿ ರುಬ್ಕೊಳ್ಳಿ. ನಾವು ತೆಂಗಿನಕಾಯಿ ಹಾಕಿರೋದೇ ಗೊತ್ತಾಗಬಾರ್ದು, ಹಂಗೆ ಇಡಬೇಕು. ಜಾಸ್ತಿ ಹಾಕಿದ್ರೆ ಟೇಸ್ಟು ಚೇಂಜ್ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಹಾಕಿ ರುಬ್ಕೋಬೋದು. ನಾನು ಆದಷ್ಟು ಚಿಕನ್ ಸಾರಿಗೆ ತೆಂಗಿನಕಾಯಿ ಅವಾಯ್ಡ್ ಮಾಡ್ತೀನಿ. ಇರೋ ಮಸಾಲನೇ ಹಾಕಿ ರುಬ್ಬೋದು. ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸಾರು ರೆಡಿ ಆಯಿತು ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ, ಸಾಫ್ಟಾಗಿದೆ, ಚೆನ್ನಾಗಿ ಬೆಂದಿದೆ, ಮತ್ತು ಕಲರು ಟೇಸ್ಟು ಎರಡೂ ಚೆನ್ನಾಗಿದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನೋಡಿ. ಚೆನ್ನಾಗಿ ಬೆಂದಿದೆ, ಸಾಫ್ಟಾಗೋಯ್ತು.